ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಸುಲಭವಾಗಿ ಹಪ್ಪಳ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಅದುವೇ ಆಲೂಗಡ್ಡೆ ಹಪ್ಪಳ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಆಲೂಗಡ್ಡೆನ ಚಿಪ್ಪೆ ಹೊರ್ಕೊಂಡು ಪೀಸ್ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಜೀರಿಗೆ, ಚಿಲ್ಲಿ ಫ್ಲೇಕ್ಸ್, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಈಗ ಆಲೂಗಡ್ಡೆನ ಈ ರೀತಿ ತುರಿದ್ಕೊಳ್ಳೋಣ. ತುರಿದಾಗಿದೆ ಎಲ್ಲನೂ ಚೆನ್ನಾಗಿ ಕೈಯಲ್ಲಿ ಮಿತ್ಕೊಳ್ಳೋಣ. ನೋಡಿ, ಹೀಗೆ ಮಿತ್ಕೋಬೇಕು ಮೊದಲು. ಈಗ ಜೀರಿಗೆ ಹಾಕ್ಕೊಳ್ಳೋಣ, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ. ಉಪ್ಪು ಆಗಲೇ ಹಾಕ್ಕೊಂಡಿದ್ದೆ, ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಉಪ್ಪಿನ ಪುಡಿ ಕರೆಕ್ಟಾಗಿದೆ. ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿತ್ಕೊಂಡಾಗಿದೆ. ಕೈಗೆ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ಎರಡು ಕೈಗೂ ಆಯಿಲ್ ಮಾಡ್ಕೊಂಡು ಮೊದಲಿಗೆ ಉಂಡೆ ಕಟ್ಕೊಳ್ಳೋಣ. ನೋಡಿ, ಉಂಡೆ ಕಟ್ಕೊಂಡು ತಟ್ಟೆಗೂ ಎಣ್ಣೆ ಸವರ್ಕೊಂಡಿದೆ. ಎಲ್ಲನೂ ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ನೋಡಿ, ಇಷ್ಟು ಉಂಡೆ ಆಗಿದೆ. ಈಗ ಒಂದು ಕವರ್ ಹಾರಿಸ್ಕೊಂಡಿದೆ. ಈಗ ಒಂದು ಪುಟ್ಟ ಕವರ್ ಕೂಡ ತೊಗೊಂಡಿದೆ. ಒಂದು ಡ್ರಾಪ್ ಆಯಿಲ್ ಹಾಕ್ಕೊಳ್ಳೋಣ. ಕೈಯಲ್ಲಿ ಅದನ್ನು ಸವರ್ಕೊಳ್ಳೋಣ. ನೋಡಿ, ಈಗ ಒಂದು ಉಂಡೆ ತೊಗೊಳ್ಳೋಣ. ನೋಡಿ, ಇಲ್ಲಿ ಇಟ್ಕೊಂಡು ಈ ಕವರ್ ಈ ರೀತಿ ಹಾಕಿ ಒಂದು ಪ್ಲೇಟಲ್ಲಿ ಈ ರೀತಿ ಪ್ರೆಸ್ ಮಾಡೋಣ. ನೋಡಿ, ಪ್ರೆಸ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಅಗಲವಾಗಿ ಬರುತ್ತೆ. ಆಮೇಲೆ ಕೈಯಲ್ಲಿ ಕೂಡ ನೋಡಿ ಒಂದು ಕವರ್ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ಕ್ಲೀನಾಗಿ ಹಪ್ಪಳ ದೊಡ್ಡದಾಗುತ್ತೆ. ಮೇಲೆ ಹಾಕಿರೋ ಕವರ್ನ ನೀಟಾಗಿ ರಿಮೂವ್ ಮಾಡ್ಕೊಬೋದು. ಸೊ ಹೀಗೆ ಎಲ್ಲನೂ ಮಾಡ್ಕೊಳ್ಳೋಣ. ನೋಡಿ, ನಾವು ಆಲೂಗಡ್ಡೆಯಲ್ಲಿ ಮಾಡಿದ್ವಲ್ಲ, ಎಷ್ಟೆಲ್ಲ ಹಪ್ಪಳ ಆಗಿದೆ. ಸೊ ಇದನ್ನು ನೆರಳಲ್ಲೇ ಒಣಗಿಸ್ಕೋಬೇಕು ಒಂದು 3 ರಿಂದ 4 ದಿನದ ತನಕ. ಆಮೇಲೆ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತೊಂದು 2-3 ಅವರು ಒಣಗಿಸಿದ್ರೆ ಸಾಕು. ನೋಡಿ, ಕಡಿಮೆ ಸಾಮಗ್ರಿ ಬಳಸಿ ಸುಲಭವಾಗಿ ಆಲೂಗಡ್ಡೆ ಹಪ್ಪಳನ ಮಾಡ್ಕೋಬೋದು. ಬಿಸಿಲೇ ಬೇಕಾಗಿಲ್ಲ. ನೆರಳಲ್ಲಿ ಒಣಗಿಸ್ಕೊಂಡು ಒಂದು 2 ಅವರ್ ಬಿಸಿಲಲ್ಲಿ ಕೊನೆಯಲ್ಲಿ ಹಾಕ್ಕೊಂಡ್ರೆ ಸಾಕು. ನೆರಳಲ್ಲಿ ಒಣಗಿದ್ಮೇಲೆ ಹೆಂಗಾಗುತ್ತೆ ಅಂತ ನೋಡೋಣ. ನೋಡಿ, ಆಲೂಗಡ್ಡೆ ಹಪ್ಪಳ ಎಷ್ಟು ಚೆನ್ನಾಗಾಗಿದೆ. 2 ದಿನ ನೆರಳಲ್ಲಿ ಒಣಗಿಸಿ 1 ದಿನ ಬಿಸಿಲಲ್ಲಿ ಒಣಗಿಸಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಎಷ್ಟು ತೆಳ್ಳಗೆ ಗ್ಲಾಸ್ ಥರ ಬಂದಿದೆ. ನೋಡಿ, ಲೈಟ್ ಬೆಳಕಲು ಎಷ್ಟು ಚೆನ್ನಾಗಿ ಕಾಣುತ್ತೆ. ತೆಳ್ಳಗೆ ತುಂಬ ಚೆನ್ನಾಗಿ ಬಂದಿದೆಯಲ್ಲ. ಈಗ ಎಣ್ಣೆಲಿ ಕರಿಯೋಣ, ಹೇಗೆ ಬರುತ್ತೆ ಅಂತ ನೋಡೋಣ. ಒಲೆ ಮೇಲೆ ಎಣ್ಣೆ ಕಾಯ್ದಿದೆ. ಈಗ ಹಪ್ಪಳ ಕಟ್ಕೊಳ್ಳೋಣ. ನೋಡಿ, ಈ ರೀತಿ ಪ್ರೆಸ್ ಮಾಡಬೇಕು. ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ, ಹಪ್ಪಳ ಎಲ್ಲ ಕಟ್ಕೊಂಡಿದೆ. ಆಲೂಗಡ್ಡೆ ಹಪ್ಪಳ ತುಂಬ ಸುಲಭವಾಗಿ ಬೇಗನೆ ಮಾಡ್ಕೊಬೋದು, ಕಡಿಮೆ ಸಾಮಗ್ರಿ ಬಳಸಿ. ಸೊ ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾಳೆ ಹೇಗಿದೆ ಅಂತ. ಈಗ ಗೌರಿ ಟೇಸ್ಟ್ ಮಾಡ್ತಾಳೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಆಲೂಗಡ್ಡೆ ಹಾಕಿರೋದ್ರಿಂದ ಎಣ್ಣೆಯಲ್ಲಿ ಆಗಿಬಿಟ್ಟು ಹಂಗೆ ಎತ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಹೇಗಿದೆ? ತುಂಬ ಸೂಪರಾಗಿದೆ. ತುಂಬ ಸೂಪರಾಗಿ ಬಂದಿದೆ ಅಂತ. ನೀವು ಹಂಗೆ ಕರ್ಗೋಗುತ್ತೆ, ಬಾಯಿಲೆಕ್ಕರೆ ಹಂಗೆ ಕರ್ಗೋಗುತ್ತಂತೆ. ನೀವು ಕೂಡ ಮಾಡಿ. ಈಗ ಬೇಸಿಗೆ ಕೂಡ ಆಗಿದೆ, 1 ವರ್ಷದ ತನಕ ಇಟ್ಕೊಬೋದು ಚೆನ್ನಾಗಿ ಒಣಗಿಸ್ಕೊಂಡು. ತುಂಬಾ ಚೆನ್ನಾಗಿರುತ್ತೆ. ಏನು ಅಕ್ಕಿ ಆಗಲಿ ಮೈದಾ ಆಗಲಿ ಏನು ಕೂಡ ಇದೆಲ್ಲ ಆಡೇ ಮಾಡಿಲ್ಲ, ಬರೀ ಆಲೂಗಡ್ಡೆಲೆ. ನೀವು ಖಾರ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಅಥವಾ ಪ್ಲೈನು ಆ ರೀತಿ ಮಾಡ್ಕೊಬೋದು. ನೋಡಿ, ಗೌರಿ ತಿಂತಾಳೆ ಚೆನ್ನಾಗಿದೆ ಅಂತ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ
ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.